ಸ್ಥಳೀಯ ಕ್ರಿಕೆಟ್ ಆಟಗಾರರನ್ನು ಉತ್ತೇಜಿಸುವ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ 2ನೇ ಆವೃತ್ತಿಗೆ ಸಜ್ಜು. ನವೆಂಬರ್ 1ರಿಂದ 29ರವರೆಗೆ ಕ್ರೀಡಾಕೂಟ. ಕೆಎಸ್ಪಿಎಲ್ ಜರ್ಸಿ ಅನಾವರಣ. 32 ತಂಡಗಳಿಗೆ ರಾಜ್ಯವನ್ನಾಳಿದ ರಾಜ್ಯ ಮನೆತನಗಳ ಹೆಸರು. ಸಮುದಾಯಗಳನ್ನೊಳಗೊಂಡ ಕ್ರಿಕೆಟ್ ಪ್ರೇರಿತ ಕ್ರೀಡಾ ಚಟುವಟಿಕೆ ಉತ್ತೇಜಿಸುವ ನಿಟ್ಟಿನಲ್ಲಿ ತೊಡಗಿಕೊಂಡಿರುವ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಕೆಎಸ್ಪಿಎಲ್ ರಾಜ್ಯದಲ್ಲಿ ಇದೀಗ 2ನೇ ಆವೃತ್ತಿಯ ಕ್ರೀಡಾಕೂಟಕ್ಕೆ ಸಜ್ಜಾಗಿದೆ. ನವೆಂಬರ್ 1ರಿಂದ 29ರವರೆಗೆ ಇಡೀ ತಿಂಗಳು ಕ್ರೀಡೆಯಲ್ಲಿ ಕನ್ನಡದ ಕಂಪನ್ನು ಪಸರಿಸಲು ಸಿದ್ಧತೆಗಳು ನಡೆಯುತ್ತಿವೆ. ನಗರದ ಎಪಿಎಸ್ ಕ್ರೀಡಾಂಗಣದಲ್ಲಿ ಪಂದ್ಯಗಳು ಆಯೋಜನೆಗೊಂಡಿದ್ದು, ಸ್ಥಳೀಯ ಕ್ರೀಡಾ ಪ್ರತಿಭೆಗಳಿಗೆ ಈ ಕ್ರೀಡಾಕೂಟ ಉಜ್ವಲ ಅವಕಾಶ ಕಲ್ಪಿಸುತ್ತಿದ್ದು, ಐಕಾನ್ ಆಟಗಾರರನ್ನು ಅಕ್ಟೋಬರ್ನಲ್ಲಿ ಹರಾಜು ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಕೊಡಗಿಹಳ್ಳಿ ಗೇಟ್ನ ಹಯಾತ್ ಹೋಟೆಲ್ನಲ್ಲಿ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಕೆಎಸ್ಪಿಎಲ್ ಜರ್ಸಿಯನ್ನು ವಿಧಾನ ಪರಿಷತ್ ಶಾಸಕರಾದ ಟಿಎಸ್ ಶರವಣ, ಐಎಎಸ್ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್, ಕನ್ನಡದ ಸೆಲೆಬ್ರಿಟಿಗಳಾದ ಶಶಿಕುಮಾರ್, ಮಾನ್ವಿತಾ, ರೇಷ್ಮಾ ನಾಣಯ್ಯ, ಪ್ರೀತಿಗೌಡ, ಪೃಥ್ವಿ ಅಂಬರ್, ಸಾತ್ವಿಕ, ಬೃಂದಾ ಆಚಾರ್, ಕೆಎಸ್ಪಿಎಲ್ ಅಧ್ಯಕ್ಷ ಗಂಗಾಧರ ರಾಜು, ಪ್ರಧಾನ ಕಾರ್ಯದರ್ಶಿ ರಘು ಅವರು ಜರ್ಸಿ ಬಿಡುಗಡೆ ಮಾಡಿದರು. ರಾಜ್ಯದ ಎಲ್ಲ ಜಿಲ್ಲೆಗಳ ಒಟ್ಟು 32 ಹಣಾಹಣಿಗೆ ಸಜ್ಜಾಗಿದ್ದು, ಪ್ರತಿಯೊಂದು ತಂಡಕ್ಕೂ ಕರ್ನಾಟಕವನ್ನು ಆಳಿದ ರಾಜ ಮನೆತನದ ಹೆಸರುಗಳನ್ನು ಇಡಲಾಗಿದೆ. ಕದಂಬರ ಗುಂಪು, ಚಾಲುಕ್ಯರ ಗುಂಪು, ಗಂಗರ ಗುಂಪು, ರಾಷ್ಟ್ರಕೂಟರ ಗುಂಪು, ಹೊಯ್ಸಳರ ಗುಂಪು, ವಿಜಯನಗರ ಸಾಮ್ರಾಜ್ಯದ ಗುಂಪು, ಮೈಸೂರು ಅರಸರ ಗುಂಪು ಎಂದು ತಂಡಗಳನ್ನು ಹೆಸರಿಸಲಾಗಿದೆ. ನಟ ಶಶಿಕುಮಾರ್ ಅವರು ಮಾತನಾಡಿ, ಯುವ ಜನಾಂಗಕ್ಕೆ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಒಲವಿದ್ದು, ಗಲ್ಲಿಗಳಲ್ಲಿ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುತ್ತಿರುವುದು ವಿಶೇಷ ಎಂದರು. ನಮ್ಮ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಅವರು ಸೀಸನ್ 2 ಇದು ಜರ್ಸಿ ಲಾಂಚ್ ಇವೆಂಟ್ ನಡೀತಾ ಇದೆ. ಆ್ಯಂಡ್ ಐ ಥಿಂಕ್ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಆ್ಯಂಡ್ ಬಿಕಾಸ್ ಈ ಇಂಥ ಒಂದು ಈವೆಂಟಲ್ಲಿ ಭಾಗವಹಿಸೋದಕ್ಕೆ ಈ ತಂಡದ ಈ ಲೀಗ್ ಮಾಲೀಕರಾದ ಗಂಗಾಧರ್ ಅವರಿಗೆ ನನ್ನ ಹೃದಯಪೂರ್ವಕವಾದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಹೇಳೋದು ಇಷ್ಟೇ, ಬಿಕಾಸ್ ಎಲ್ಲರೂ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ, ಎಲ್ಲರೂ ಕ್ರಿಕೆಟ್ ಫ್ಯಾನ್ಸ್. ಬಿಕಾಸ್ ಇಡೀ ಇದರಲ್ಲೇ ಕ್ರಿಕೆಟ್ ಐ ವಾಚ್ ಇಂಡಿಯಾ ಪಾಕಿಸ್ತಾನ್ ವಾಚ್ ಕ್ರಿಕೆಟ್ ಮಾತ್ರ ನಾನು ಮಿಸ್ ಮಾಡೋದಿಲ್ಲ ಯಾವತ್ತೂ. ಯಾಕಂದರೆ ಇಂಡಿಯಾ ಪಾಕಿಸ್ತಾನ್ ವಾಚ್ ಇಂಡಿಯಾ ನಮ್ಗೆ ಗೆದ್ದರೆ ಅದೇ ವರ್ಲ್ಡ್ ಕಪ್ ಗೆದ್ದಕ್ಕೆ ನಮಗೆ ಚಿಕ್ಕಮ್ಮಿ. ಸೊ ಇನ್ ದಟ್ ವೇ ಈಗ ಕ್ರಿಕೆಟ್ ಅನ್ನೊಂದು ಕ್ರೀಡೆ ಏನಿದೆ, ಇದು ಸೋಲು ಗೆಲುವು ಇದ್ದೇ ಇರುತ್ತೆ. ಈಗ ಟೀಮ್ ಮಾಲೀಕರು ಯಾರಾದರೂ ತೊಗೊಂಡಿದ್ದಾರೆ, ಇದ್ರ ಮೇಲೆ ಅವರ ಚಾಯ್ಸು, ಅವರ ಒಂದು ಆಟಗಾರರು. ನಾನು ಮುಖ್ಯವಾಗಿ ನಾನು ಭಾಳ ಸಂತೋಷ ಪಡ್ತಾ ಇದ್ದೀನಿ ಏನಂತ ಹೇಳಿದ್ರೆ, ಗಂಗಾಧರ್ ಅವ್ರಿಗೆ ಇದು ಹೇಗೆ ಇದನ್ನು ಅವ್ರಿಗೊಂದು ಆಸಕ್ತಿ ಬಂತು ಅಂತ ಗೊತ್ತಿಲ್ಲ. ಬಿಕಾಸ್ ಒಬ್ಬ ಕ್ರಿಕೆಟ್ ಒಂದು ಪಟು ಆಗಬೇಕಾದ್ರೆ ಭಾಳಷ್ಟು ಶ್ರಮ ಪಡೋದು, ಭಾಳ ವರ್ಷಗಳಿಂದ ಅವರು ಆಸೆಗಳಿಗೆ ಇಟ್ಕೊಂಡಿರ್ತಾರೆ. ಅವ್ರಿಗೆ ಆ ಟೀಮ್ ಒಳಗಡೆ ಎಂಟ್ರಾಗೋದೇ ಒಂದು ದೊಡ್ಡ ಸೌಭಾಗ್ಯ. ಸೋಲೋದು ಗೆಲ್ಲೋದು ಆಮೇಲೆ ಸೆಕೆಂಡ್ರಿ ಅದು. ಹೀಗಾಗಿ ಇವತ್ತು ನಮ್ಮ ರೂರಲ್ ಪ್ಲೇಸಸಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ, ಎಷ್ಟೋ ಜನ ಹಳ್ಳಿಗಳಲ್ಲಿ, ಗಲ್ಲಿನಲ್ಲಿ ಕೂಡ ಕ್ರಿಕೆಟ್ ಪಾಪ ಆಡ್ತಿರ್ತಾರೆ. ನಾವೆಲ್ಲ ನೋಡ್ತಿರ್ತೀವಿ, ಮಕ್ಕಳು ಎಲ್ಲ ಒಂದು ಗ್ರೌಂಡಲ್ಲಿ ಅಲ್ಲೊಂದು ಕ್ರಿಕೆಟ್ ಆಡೋದು, ಹುಡುಗರೆಲ್ಲ ಸೇರ್ಕೊಂಡು ಮಾಡ್ತಿರ್ತಾರೆ. ಅವ್ರದ್ದೊಂದು ಆಸೆ ಇರುತ್ತೆ, ನಾನೊಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಹೇಳಿದ್ರೆ. ಅಂಥ ಒಬ್ಬರ ಆಸೆನ ಈಡೇರಿಸ್ಕೊಳ್ಳೋದಕ್ಕೆ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಇದೊಂದು ಹೆಮ್ಮೆಯ ಒಂದು ವಿಚಾರ. ಇದ್ರ ಜೊತೆಗೆ ನಾನು ಹೇಳಿದಾಗೆ ಸೋಲೆ ಮುಂದಿನ ಗೆಲುವಿನ ಮೆಟ್ಲು ಅಂತ ನಮ್ಮಲ್ಲೊಂದು ಗಾದೆ ಇದೆ, ಹಿರಿಯರು ಹೇಳಿರ್ತಕ್ಕಂಥ ಗಾದೆ. ಹಾಗಾಗಿ ಸೋತವರು ಯಾವತ್ತೂ ಕುಗ್ಗಬಾರ್ದು, ಗೆದ್ದವರು ಹಿಗ್ಬಾರ್ದು. ಸಕ್ಸಸ್ ಆ್ಯಂಡ್ ಫೇಲಿಯರ್ಸ್ ಇದ್ದೇ ಇರುತ್ತೆ. ಸೊ ಹೀಗಾಗಿ ಐ ವಿಶ್ ದೆಮ್ ವೆರಿ ಗುಡ್ ಲಕ್. ದೇವ್ರು ನಿಮ್ಗೆಲ್ಲರೂ ಒಳ್ಳೆಯ ಒಂದು ಎನರ್ಜಿ ಕೊಡಲಿ. ಎಲ್ಲರೂ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀವಿ. ಎಲ್ಲ ಸೋಲು ಗೆಲುವು ಎಲ್ಲ ಇದರಿಂದ ಯು ಶುಡ್ ಬಿ ವೆರಿ ಸ್ಪೋರ್ಟಿವ್, ಬಿಕಾಸ್ ಕ್ರಿಕೆಟ್ ಇಟ್ಸೆಲ್ಫ್ ಇಸ್ ಎ ಸ್ಪೋರ್ಟ್. ಹಾಗಾಗಿ ಯು ಶುಡ್ ಬಿ ವೆರಿ ಸ್ಪೋರ್ಟಿವ್ ಆಗಿ ಚೆನ್ನಾಗಿ ತೊಗೊಳ್ಳಿ. ಆ್ಯಂಡ್ ಒನ್ಸ್ ಅಗೇನ್ ಐ ವಿಶ್ ದೆಮ್ ವೆರಿ ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಆನ್ ದಿಸ್ ಡಾನ್ಸ್. ಥ್ಯಾಂಕ್ ಯು ವೆರಿ ಮಚ್. ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ, ಬಹುಶಃ ಅವರು ನಿನ್ನೆ ಬಂದು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟರು. ನನಗೆ ಇವತ್ತು ಬೆಳಗ್ಗಿಂದ ಸುಮಾರು ಕಾರ್ಯಕ್ರಮಗಳು, ನಾನು ಬ್ಯುಸಿ ಇದ್ದೀನಿ, ಬರೋಕ್ಕಾಗಲ್ಲ ಅಂತ. ಇಲ್ಲ ಸರ್, ನೀವು ಬರಲೇಬೇಕು, ಲೇಟ್ ಆದರೂ ಪರವಾಗಿಲ್ಲ, ಬಂದು ಒಂದು 5 ನಿಮಿಷ ನೀವೊಂದು ಅಟೆಂಡೆನ್ಸ್ ಕೊಟ್ಟು ಹೋಗಿ ಅಂತ ಹೇಳಿದರು. ತಡವಾಗಿ ಬಂದಿದ್ದೀನಿ. ಆದರೂ ಕೂಡ
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಥರ ಹಲವಾರು ಕ್ರೀಡಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು ನಿಜವಾಗಲೂ ಖುಷಿ ಕೊಡುವಂಥ ವಿಚಾರ. ಸ್ಯಾಂಡಲ್ವುಡ್ ಲೀಗು ಅಂತಾರೆ, ವುಮನ್ ಸೆಲೆಬ್ರಿಟಿ ಲೀಗು ಅಂತಾರೆ, ಕಬಡ್ಡಿ ಅಂತಾರೆ, ಇನ್ನೊಂದು ಕಡೆ ಅಪ್ಪು ಕಪ್ಪು ಅಂತೀವಿ, ಇನ್ನೊಂದು ಕಡೆ ಕ್ರಿಕೆಟ್ ಅಂತೀವಿ. ಈ ಥರ ನಿರಂತರವಾಗಿ ಈವೆಂಟ್ಗಳು ನಡೀತಾನೇ ಇದೆ. ಬಂದಿರುವಂತಹ ಎಲ್ರಿಗೂ ನಮಸ್ಕಾರ. ನಮ್ಮ ಕನ್ನಡ ಚಿತ್ರರಂಗ ತಾರೆಯರೆಲ್ಲರೂ ಕೂಡ ಬಂದಿದ್ದಾರೆ. ಶಶಿಕುಮಾರ್ ಸರ್ ನಮಸ್ತೆ. ಭಾಳ ಖುಷಿ ಇದೆ. ಕ್ರಿಕೆಟ್ ಅಂದರೆ ಅದೇನೋ ಒಂಥರ ಹೇಳ್ತಾರಲ್ಲ, ಬರೀ ಒಂದು ಸ್ಪೋರ್ಟ್ ಅಲ್ಲ, ಅದೊಂದು ಇಮೋಷನ್ ಅನ್ನೋ ಥರ. ಅದರಲ್ಲೂ ಸಾಫ್ಟ್ ಬಾಲ್ ಅಂದಾಗ ನಮ್ಮಂಥ ಸಾಫ್ಟ್ ಹುಡುಗರಿಗೆ ಭಾಳ ಇಷ್ಟ. ಅಂದರೆ ಸ್ಪೆಷಲಿ ಅವರು ಸರ್ ಹೇಳಿದ್ರು, ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಅಥವಾ ಲೋಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವ್ರಿಗೆಲ್ಲ ಈ ಸ್ಟಿಚ್ ಬಾಲ್ ಅಥವಾ ಲೆದರ್ ಬಾಲ್ ಅಂದರೆ ಅದರಲ್ಲೆಲ್ಲ ಆಡುವಂಥ ಅವಕಾಶನೇ ಸಿಕ್ಕಿರಲ್ಲ. ಸೊ ಅಂಥ ಒಂದು ಅದ್ಭುತವಾದ ಪ್ರತಿಭೆಗಳು ಎಷ್ಟೋ ಜನ ಸಾಫ್ಟ್ ಬಾಲ್ ಆಡೋರು ಇದ್ದಾರೆ. ಈಗ ನಾನು ಹುಟ್ಟಿದ ಬೆಳೆದು ಉಡುಪಿ ಆಗಿದ್ರಿಂದ ಉಡುಪಿಯಲ್ಲಿ ಎಂತೆಂಥ ಪ್ಲೇಯರ್ಸನ್ನು ನಾನು ನೋಡಿದ್ದೀನಿ ಸಾಫ್ಟ್ ಬಾಲ್ ಆಡುವಂಥವ್ರು. ಪ್ರಾಯಶಃ ಇಂಟರ್ನ್ಯಾಷನಲ್ ಟೀಮಲ್ಲಿ ಆಡುವಂತಹ ಪ್ಲೇಯರ್ಸ್ ಕೂಡ ಅವರ ರೀತಿ ಸಾಫ್ಟ್ ಬಾಲಲ್ಲಿ ಆಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದ ಪ್ಲೇಯರ್ಸ್ ಸಾಫ್ಟ್ ಬಾಲಲ್ಲಿ ಆಡ್ತಾರೆ. ಸೊ KSPL ಸೀಸನ್ 2 ಸೀಸನ್ 1 ತುಂಬ ಚೆನ್ನಾಗಿ ನಡೆದಿದೆ. ಸೀಸನ್ 2 ಕೂಡ ಅಷ್ಟೇ ಚೆನ್ನಾಗಿ, ಅದಕ್ಕಿಂತ ಅದ್ದೂರಿಯಾಗಿ ನಡೆಯಲಿ ಅನ್ನೋ ಒಂದು ಆಶಯ ನನ್ನ ಕಡೆಯಿಂದ. ಆ್ಯಂಡ್ ಪಾರ್ಟಿಸಿಪೇಟ್ ಮಾಡುವಂಥ ಎಲ್ಲ ಓನರ್ಸ್, ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ. First of all, thank you so much for having me today. KSPL Season 2 ನಡೀತಾ ಇದೆ. Season 1 ವಿಡಿಯೋ VT ಆಲ್ರೆಡಿ ಪ್ಲೇ ಮಾಡಿದ್ರು ಆ್ಯಂಡ್ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅನ್ನೋ ಥರದಲ್ಲಿ ನೀವು ಆಲ್ರೆಡಿ Season 1 ಪ್ರೂವ್ ಮಾಡಿದ್ದೀರಾ. ಈಗ Season 2 ನಡೀತಾ ಇದೆ. ಫಸ್ಟ್ ಆಫ್ ಆಲ್ ಇಲ್ಲಿರೋ ಎಲ್ಲ ಟೀಮ್ ಓನರ್ಸ್ಗಳಿಗೆ, ಪ್ಲೇಯರ್ಸ್ಗಳಿಗೆ, ಬ್ರ್ಯಾಂಡ್ ಅಂಬಾಸಿಡರ್ಸ್ಗಳಿಗೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತಿದೆ ಇವತ್ತಿಲ್ಲಿ ಬಂದು KSPL Season 2 ಜರ್ಸಿ ಲಾಂಚ್ ಇವೆಂಟ್ಗೆ. ಆ್ಯಂಡ್ KSPL Season 1 ತುಂಬ ಸಕ್ಸಸ್ಫುಲ್ ಆಗಿ ನಡೀತು. ಸೊ Season 2 ಅಷ್ಟೇ ಇನ್ನೂ ಜಾಸ್ತಿ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇದು ತುಂಬ ಒಳ್ಳೆ ಆಪರ್ಚುನಿಟಿ ಐ ಥಿಂಕ್ ಟು ಆಲ್ ದ ಪ್ಲೇಯರ್ಸ್, ಆಲ್ ದ ಟ್ಯಾಲೆಂಟೆಡ್ ಪ್ಲೇಯರ್ಸ್. ಇದು ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅವ್ರಿಗೆ. ಸೊ ವಿಶಿಂಗ್ ಆಲ್ ದ ಓನರ್ಸ್ ಆಲ್ಸೋ ಗುಡ್ ಲಕ್ ಆ್ಯಂಡ್ ಆಲ್ ದ ಪ್ಲೇಯರ್ಸ್ ಗುಡ್ ಲಕ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ. ಥ್ಯಾಂಕ್ ಯು. ಸರ ತುಂಬಾ ಖುಷಿ ಆಗ್ತಿದೆ. ಈ ನಮ್ಮನೆ ಹಲವಾರು ಸ್ಪೋರ್ಟ್ಸ್ ಈವೆಂಟ್ಸ್ಗಳು ನಡೀತಾ ಇದೆ ಆ್ಯಂಡ್ ಆಲ್ ದಿ ಆರ್ಟಿಸ್ಟ್ ಆರ್ ಆಲ್ಸೋ ವೆರಿ ಬ್ಯುಸಿ. ಆ್ಯಂಡ್ ಸಿನಿಮಾಗಳು ಬರ್ತಾ ಇದೆ, ಹಾಗೆ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದೆ. ಸೊ ಇದೇ ರೀತಿ KSPL Season 1 ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್, ಮನು ಆಗಲಿ, ಚೇತನ್ ಅವರಾಗಲಿ. ಆ್ಯಂಡ್ ಸ್ಪೋರ್ಟ್ಸ್ ಎಲ್ಲರೂ ಹೇಳ್ದಂಗೆ ಕ್ರಿಕೆಟ್ ಇಸ್ ನಾಟ್ ಜಸ್ಟ್ ಎ ಗೇಮ್, ಇಟ್ಸ್ ಎನ್ ಎಮೋಷನ್. ಇಟ್ ಇಸ್ ರಿಯಲಿ ಟ್ರೂ. ಯಾಕಂದರೆ ನಾವು ಇಂಡಿಯನ್ಸ್ ಏನು ನಮಗೆ ಹಾಕಿಗಿನ ಜಾಸ್ತಿ ಕ್ರಿಕೆಟೇ ಇಷ್ಟ. ಆ್ಯಂಡ್ ನೀವೆಲ್ಲರೂ ಇಷ್ಟೊಂದು ಟೈಮ್ ಆಗಲಿ ಆ್ಯಂಡ್ ಮನಿನ ಇನ್ವೆಸ್ಟ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ಮೇ ದ ಬೆಸ್ಟ್ ಟೀಮ್ ವಿನ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ KSPL 2 ಕರ್ನಾಟಕದ ಕ್ರಿಕೆಟ್ ಸಮರ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ ಈ ವರ್ಷ. ಇವತ್ತಿನ ಸಾಫ್ಟ್ ಬಾಲ್ ಕ್ರಿಕೆಟ್ ಅಂದರೆ ನಮ್ಮ ಹುಡುಗರು ಏನು ಟೆನ್ನಿಸ್ ಬಾಲ್ ಕ್ರಿಕೆಟ್, ಗಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಈ ಒಂದು ಕ್ರಿಕೆಟ್ನ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ತೊಗೊಂಡೋಗ್ಬೇಕು. ಇದರಲ್ಲಿ ವರ್ಲ್ಡ್ ಕಪ್ ನಡೆಸಬೇಕು. ಏನಿವತ್ತು ಮಿಡಲ್ ಕ್ಲಾಸ್ ಜನ ಬರೀ ಆಡಿಯನ್ಸ್ ಆಗಿದ್ದಾರೆ, ತುಂಬ ಟ್ಯಾಲೆಂಟ್ ಇದೆ ಅವರಿಗೆ ಒಂದು ಸ್ಟೇಜ್ ಸಿಗಬೇಕು, ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಬೇಕು ಅಂತೇಳಿ ನಾವು ಈ ಒಂದು ಸಂಸ್ಥೆನ ಕಟ್ಟಿದ್ದೀವಿ. ದೇವ್ರ ದಯೆಯಿಂದ ಹೋದ ವರ್ಷ ನಮ್ಮ KSPL 1 ವಾಸ್ ಎ ಗ್ರ್ಯಾಂಡ್ ಸಕ್ಸಸ್. ಈಗ KSPL 2 ಹಾಗೂ ನಮ್ಮ ISL ಹಾಗೂ 2028ರಲ್ಲಿ ವರ್ಲ್ಡ್ ಕಪ್ ಕೂಡ ಅನೌನ್ಸ್ ಮಾಡಿದ್ದೀವಿ. ಪ್ರತಿಯೊಂದು ದೇವ್ರ ದಯೆಯಿಂದ ಚೆನ್ನಾಗಿ ನಡೀತಾ ಇದೆ. ಕರ್ನಾಟಕದಲ್ಲಿ 31 ಡಿಸ್ಟಿಕ್ಗಳಿಂದ 32 ತಂಡ ಮಾಡಿರ್ತೀವಿ. ಬೆಂಗಳೂರು ಒಂದು ಎಕ್ಸ್ಟ್ರಾ ಟೀಮ್ ಇರುತ್ತೆ. ಪ್ರತಿಯೊಂದು ಡಿಸ್ಟಿಕ್ಟಿಂದ ಒಂದೊಂದು ತಂಡ ಇರುತ್ತೆ. ಸ್ಯಾಲ್ರೀಸು ಪ್ರತಿಯೊಂದು ಪ್ಲೇಯರ್ಗೆ ಮಿನಿಮಮ್ 15,000ದಿಂದ ಶುರು ಆಗುತ್ತೆ, 1 ಲಕ್ಷ ರೂಪಾಯಿವರೆಗೂ ಕೊಡ್ತಾ ಇದ್ದೀವಿ. ಬಂದು ಆಚಾರ್ಯ ಇನ್ಸ್ಟಿಟ್ಯೂಷನ್ ಗ್ರೌಂಡ್, ಅಲ್ಲಿ ನಮ್ಮದು ಟೂರ್ನಮೆಂಟ್ ಆಗುತ್ತೆ. ನವಂಬರ್ 1 ಕರ್ನಾಟಕದ ಕ್ರಿಕೆಟ್ ಸಮರ ನವಂಬರ್ 1ರಿಂದ. KSPL ಆ್ಯಕ್ಚುಲಿ ನಾವು ಶುರು ಮಾಡಿ 2 ವರ್ಷ ಆದ. ಪರ್ಫೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಮಹಿಳೆಯರಿಗೆ ಶುರು ಮಾಡಲಿಕ್ಕೆ. ನಮ್ಮ ಹತ್ರ ಪರ್ಫೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಆದ್ದರಿಂದ ಇನ್ನೊಂದು ಅಟ್ಲೀಸ್ಟ್ 2 ವರ್ಷ ಆದಮೇಲೆ ಶುರು ಮಾಡಬೇಕು ಮಹಿಳೆಯರಿಗೆ ಅನ್ನೋ ಒಂದು ವಿಚಾರ ಇಟ್ಕೊಂಡಿದ್ದೀವಿ ಸರ್. ಇದು 9 ಓವರ್ಗಳ ಮ್ಯಾಚ್ ಸರ್. 9 ಓವರ್ ಮ್ಯಾಚ್ ಇರುತ್ತೆ ಪ್ರತಿಯೊಂದು ಕಡೆ. ಅಂದರೆ ಒಟ್ಟು 18 ಓವರ್ ಮ್ಯಾಚ್ ನಡೆಯುತ್ತೆ. ಹೇಳಿ, ನಾನು ಜನರಲ್ ಸೆಕ್ರೆಟರಿ KSPL ಬೋರ್ಡಲ್ಲಿ. ಸೊ ನಾನು ತುಮಕೂರು ಟೈಟನ್ಸ್ ಟೀಮ್ ಕೂಡ ಓನರ್ ಆಗಿದ್ದೀನಿ. ಸೊ ಈಗ ಏನು ನಾವು ಇವತ್ತು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ, ಅದು ಜರ್ಸಿ ಲಾಂಚ್ ಇವೆಂಟನ್ನು ಮಾಡ್ತಾಯಿದ್ದೀವಿ. ಎಲ್ಲ 32 ಟೀಮ್ಗಳೇನಿದೆ
ಅದರದ್ದು ಜರ್ಸಿ ಲಾಂಚ್ ಇವೆಂಟ್ ಇಟ್ಕೊಂಡಿದ್ದೀವಿ ಇವತ್ತು. ಹಾಗೆ ಟೀಮ್ ಟೈಸ್ ಕೂಡ ಆಗುತ್ತೆ, ಅಂದರೆ ಯಾವ್ಯಾವ ತಂಡ ಯಾವುದ್ರ ಮೇಲೆ ಭಾಗಿಯಾಗುತ್ತೆ ಅನ್ನೋದನ್ನು ಇವತ್ತು ಟೀಮ್ ಟೈಸ್ ಕೂಡ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಾವು 8 ಗುಂಪುಗಳನ್ನಾಗಿ ವಿಂಗಡಿಸಿದ್ದೀವಿ. ಅದನ್ನು ನಮ್ಮ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಏನು ರಾಜರಿದ್ದಾರೆ ಆ ರಾಜರ ಹೆಸರಲ್ಲಿ ನಾವು 8 ಗುಂಪು ಮಾಡಿದ್ದೀವಿ. ಆ 8 ಗುಂಪಲ್ಲಿ ಲಕ್ಕಿ ಡ್ಯೂಪ್ ಮೂಲಕ ಎಲ್ಲ 32 ಟೀಮ್ನ ಒಂದೊಂದು ಗುಂಪಾಗಿ ವಿಂಗಡಿಸಿ ಟೀಮ್ ಟೈಸ್ನ ಮಾಡ್ತಾಯಿದ್ದೀವಿ ಸರ್. ನಮಸ್ಕಾರ, ನಾನು ಪ್ರಾಚಿಗೌಡ ಅಂತ ಮಾತಾಡ್ತಾ ಇದ್ದೀನಿ. KSPL ಕ್ರಿಕೆಟ್ ಸೆಕೆಂಡ್ ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ. ತುಂಬ ಹೆಮ್ಮೆಯ ವಿಚಾರ ಏನಂತಂದರೆ ಈ ಒಂದು ಕ್ರಿಕೆಟಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದ ಯುವಕರೆಲ್ಲ ಈ ಕ್ರಿಕೆಟಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ವಿಷಯನ ಕೇಳಿ ತುಂಬಾ ಖುಷಿ ಆಯಿತು. ಯಾಕಂತಂದರೆ ಗ್ರಾಮೀಣ ಮಟ್ಟದ ಯುವಕರಿಗೆ ತುಂಬಾ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ನ ಈ KPL ಅವರು ಮುಂದೆ ತಗೊಂಬಂದು ಇದು ಕ್ರಿಕೆಟ್ನ ಆಡಿಸ್ತಾ ಇದ್ದಾರೆ. ಈ ಒಂದು ಟೀಮ್ ಇನ್ನೂ 2ನೇ ಹಂತ ಅಲ್ಲ, 100 ಹಂತವನ್ನು ಇದು ಕ್ರಿಕೆಟ್ನ ಆಡಲಿ ಅಂಥೇಳಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಕ್ಸಸ್ ಸಿಗಲಿ ಅಂಥೇಳಿ ನಾನು ಬಳ್ಳಾರಿ ಟೀಮ್ಗೆ ರಿಪ್ರೆಸೆಂಟ್ ಆಗಿ ಬಂದಿದ್ದೀನಿ. ಬಳ್ಳಾರಿ ಟೀಮ್ನ ವಿನ್ ಆಗಲಿ ಅಂತೇಳಿ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಚೇತನ್ ಅಂತ. ಕರ್ನಾಟಕ ಸ್ಟೇಟ್ ಸಾಫ್ಟ್ ಬಾಲ್ ಪ್ರೀಮಿಯರ್ ಲೀಗಲ್ಲಿ ಶಿವಮೊಗ್ಗ ತಂಡದ ಮಾಲೀಕ ನಾನು. ಸಾಧಾರಣವಾಗಿ ಕ್ರಿಕೆಟ್ ಅಂತ ಬಂದಾಗ ಸಾಕಷ್ಟು ಜನ ಇವತ್ತೇನು ಅಂತ ಹೇಳಿದ್ರೆ ಕ್ರಿಕೆಟ್ ಅಂದರೆ IPL ಮತ್ತು KPL ಅಲ್ಲಿ ದೊಡ್ಡ ಮಟ್ಟದ ಅವಕಾಶಕ್ಕೋಸ್ಕರ ಹೊಡೆದಾಡ್ತಾ ಇರ್ತಾರೆ. ಬಟ್ ಆ ಅವಕಾಶ ನೋಡೋಂಥ ಎಷ್ಟೋ ಜನ ಹುಡುಗರು ಪ್ರತಿ ವರ್ಷ ನಾನು ಆಡ್ಬೋದಾ ಅಂತ ಕನಸನ್ನಷ್ಟೇ ಕಟ್ಬೋದ್ಬಿಟ್ರೆ ಬಟ್ ಅಲ್ಲಿ ಆಡೋದಕ್ಕೆ ಅವ್ರ ಕೈಲಿ ಅಫೋರ್ಡಬಲ್ ಆಗಲ್ಲ. ಅಂತಹ ಯಾರ್ಯಾರೆಲ್ಲ ಕನಸು ಕಟ್ಟಿದ್ದಾರೆ ಸಾವಿರಾರು ಜನ ಹುಡುಗರು, ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡೋದಕ್ಕೆ ಪ್ರತಿ ವರ್ಷ ಹೊಸ ಯುವಕರನ್ನ ಇಷ್ಟು ದೊಡ್ಡ ವೇದಿಕೆಯಲ್ಲಿ ತಂದು ರಾಷ್ಟ್ರ ಮಟ್ಟದಲ್ಲಿ ಅವ್ರನ್ನ ಗುರುತಿಸೋದಕ್ಕೆ ಮಾಡಿರೋದೇನೆ KSPL. ಈ ಒಂದು ಅವಕಾಶ ಕಳೆದ ವರ್ಷ ಸುಮಾರು 8 ಮಿಲಿಯನ್ಗಿಂತ ಹೆಚ್ಚಿನ ಜನ ನೋಡಿದ್ರು ನಮಗೆ. ಈ ವರ್ಷ ಟ್ರಯಲ್ಸಲ್ಲಿ ಬಂದಿರೋಂಥ ಹುಡುಗರುಗಳನ್ನೇ ನೋಡಿದಾಗಲೇ ನಮ್ಗೆ ಅನ್ನಿಸ್ತಾ ಇದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಇದು ಬ್ಲಾಸ್ಟ್ ಆಗುತ್ತೆ KSPL ಅಂತ. ಹಾಗೆಯೇ ದೊಡ್ಡ ಬ್ರ್ಯಾಂಡ್ಗಳು ನಮ್ಮ ಜೊತೆ ಬರೋದಕ್ಕೆ ತಯಾರಾಗಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ನಾವು ಭಾಳ ಕ್ರಿಕೆಟಲ್ಲಿ ಒಂದು ದೊಡ್ಡ ಭವಿಷ್ಯವನ್ನು ಕಟ್ಟೋದಕ್ಕೆ ಹೊರಟಿದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.